ಮೊದಲು ಬುಕಿಂಗ್ ಎಂಡೆಡ್ ಮೇಲೆ ಕ್ಲಿಕ್ ಮಾಡಿ. ಈಗ ಇದು ವರ್ಕ್ ಕಂಪ್ಲೀಟೆಡ್ ಫೋಟೋ ಅಪ್ಲೋಡ್ ಮಾಡಲು ಕೇಳುತ್ತದೆ. ಕೆಲಸ ಮುಗಿಸಿದ ನಂತರ ಒಂದು ಫೋಟೋ ತೆಗೆದು ಇಲ್ಲಿ ಅಪ್ಲೋಡ್ ಮಾಡಿ. ನಿಮಗೆ ಫೋಟೋ ಇಲ್ಲದಿದ್ದರೆ ಸ್ಕಿಪ್ ಮಾಡಬಹುದು. ಇದು ನಿಮ್ಮ ಸುರಕ್ಷತೆ ಮತ್ತು ಕೆಲಸದ ಪ್ರೂಫ್ಗಾಗಿ. ಮುಂದೆ ನೀವು ಅಡಿಷನಲ್ ಚಾರ್ಜಸ್ ಆಯ್ಕೆ ನೋಡಬಹುದು. ಹೆಚ್ಚುವರಿ ಚಾರ್ಜ್ ಇದ್ದರೆ ಆಡ್ ಚಾರ್ಜಸ್ ಮೇಲೆ ಕ್ಲಿಕ್ ಮಾಡಿ. ಸರ್ವಿಸ್ ನೇಮ್ ಹಾಕಿ. ಉದಾಹರಣೆ ಬೆಡ್ ಇನ್ಸ್ಟಾಲೇಷನ್. ಅಮೌಂಟ್ನಲ್ಲಿ 500 ರು ಹಾಕಿ. ಈಗ ಆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೊಂದು ಚಾರ್ಜ್ ಸೇರಿಸಬೇಕು ಅಂದ್ರೆ ಉದಾಹರಣೆ ಡೋರ್ ರಿಪೇರ್ 300 ರು. ವಿವರ ಹಾಕಿ ಮತ್ತೆ ಆಡ್ ಬಟನ್ ಕ್ಲಿಕ್ ಮಾಡಿ. ಎಲ್ಲಾ ಚಾರ್ಜ್ ಸೇರಿಸಿದ ನಂತರ ಡನ್ ಕ್ಲಿಕ್ ಮಾಡಿ. ನಂತರ ಅಪ್ಡೇಟ್ ಕ್ಲಿಕ್ ಮಾಡಿ. ಈಗ ಕಸ್ಟಮರ್ಗೆ ಕಸ್ಟಮರ್ ಆಪ್ ಓಪನ್ ಮಾಡಲು ಹೇಳಿ. ಬುಕಿಂಗ್ ಟ್ಯಾಬ್ಗೆ ಹೋಗಿ ಮೈ ಬುಕಿಂಗ್ಸ್ ಕ್ಲಿಕ್ ಮಾಡಬೇಕು. ಅಲ್ಲಿ ಅಡಿಷನಲ್ ಚಾರ್ಜಸ್ ಕಾಣಿಸುತ್ತದೆ. ಪೇ ಮೇಲೆ ಕ್ಲಿಕ್ ಮಾಡಬೇಕು. ಕಸ್ಟಮರ್ ಕ್ಯಾಶ್ ಅಥವಾ ಆನ್ಲೈನ್ ಪೇಮೆಂಟ್ ಆಯ್ಕೆ ಮಾಡಬಹುದು. ಕಸ್ಟಮರ್ ಕ್ಯಾಶ್ ಆಯ್ಕೆ ಮಾಡಿದರೆ ನೀವು ಕ್ಯಾಶ್ ಅಥವಾ ಯುಪಿಐ ಮೂಲಕ ಹಣ ತೆಗೆದುಕೊಳ್ಳಿ. ಪೇಮೆಂಟ್ ಆದ ನಂತರ ಪ್ರೊವೈಡರ್ ಆಪ್ಗೆ ಬಂದು ಕಂಪ್ಲೀಟ್ ಕ್ಲಿಕ್ ಮಾಡಿ. ನಂತರ ಅಪ್ಡೇಟ್ ಕ್ಲಿಕ್ ಮಾಡಿ. ಕಸ್ಟಮರ್ ಆನ್ಲೈನ್ ಪೇಮೆಂಟ್ ಆಯ್ಕೆ ಮಾಡಿದರೆ ಅವರು ಆಪ್ನಲ್ಲೇ ಪೇಮೆಂಟ್ ಮಾಡಬಹುದು. ಈ ಹಣ ಫಿಕ್ಸ್ಬ್ರೋಗೆ ಹೋಗುತ್ತದೆ. ಪೇಮೆಂಟ್ ಆದ ನಂತರ ಪ್ರೊವೈಡರ್ ಆಪ್ಗೆ ಬಂದು ಕಂಪ್ಲೀಟ್ ಕ್ಲಿಕ್ ಮಾಡಿ. ನಂತರ ಅಪ್ಡೇಟ್ ಕ್ಲಿಕ್ ಮಾಡಿ. ಈಗ ನಿಮ್ಮ ಬುಕಿಂಗ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಆಗುತ್ತದೆ.